ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ದ್ವಿಚಕ್ರ ವಾಹನ ದುರಸ್ತಿಗಾರರ ಸಂಘದ ನೂತನ ಬ್ಯಾನರ್ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳಿಗೆ ಸನ್ಮಾನ. ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ದ್ವಿಚಕ್ರ ವಾಹನ ದುರಸ್ತಿಗಾರರ ಸಂಘದ ವತಿಯಿಂದ ನೂತನ ಬ್ಯಾನರ್ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಘದ ನೂತನ ಪದಾಧಿಕಾರಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಸಂಘಟನೆಗೆ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಸಂಘಟನೆಯು ಅಸ್ತಿತ್ವಕ್ಕೆ ಬಂದು ಸತತವಾಗಿ 3 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ಈ ಸಂಘವು 80 ಸದಸ್ಯರು ಹಾಗೂ 11 ಜನ ಮುಖಂಡರನ್ನು ಒಳಗೊಂಡು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಸಂಘದ ಯಾವುದೇ ಸದಸ್ಯರಿಗೆ ತುರ್ತು ಸಂದರ್ಭದಲ್ಲಿ ಅಥವಾ ಆಸ್ಪತ್ರೆಗೆ ದಾಖಲಾಗುವಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾದಾಗ ಅವರಿಗೆ ಆರ್ಥಿಕವಾಗಿ ಬೆನ್ನೆಲುಬಾಗಿ ನಿಲ್ಲುವ ಮೂಲಕ ನೆರವು ನೀಡುವ ಸದುದ್ದೇಶದಿಂದ ಈ ಸಂಘಟನೆಯ ಅತ್ಯಂತ ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಎಂದು ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಸಲ್ಮಾನ್ ರವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಾಜರಿದ್ದ ಅಧ್ಯಕ್ಷರಾದ ಮೊಹಮ್ಮದ್ ಸಲ್ಮಾನ್, ಕಾರ್ಯದರ್ಶಿಗಳಾದ ಮುಬಾರಕ್ ಅಹಮದ್, ಉಪಾಧ್ಯಕ್ಷರಾದ ಸರ್ದಾರ್ ಅಹಮದ್, ಸಹಾಯಕ ಕಾರ್ಯದರ್ಶಿಗಳಾದ ಸಾಜಿರ್ ಬಾಯ್, ಸಂಘಟನಾ ಕಾರ್ಯದರ್ಶಿಗಳಾದ ಸಿರಾಜುಲ್ಲಾ, ಖಜಾಂಚಿಗಳಾದ ಎಜೆಸ್ ಪಾಷಾ, ಸಂಚಾಲಕರಾದ ಇಮ್ರಾನ್ ಪಾಷಾ, ಅನ್ಸರ್ ಪಾಷಾ, ಎಂ ಮುಜಾಹಿದ್, ಲೆಸಿಫ್ ಪಾಷಾ, ಯಾಸರ್ ಸೇರಿದಂತೆ ಹಲವಾರು ಸಂಘಟನಾ ಸದಸ್ಯರು ಭಾಗವಹಿಸಿದ್ದರು. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ನಮ್ಮದು ಮೊಹಮ್ಮದ್ ಸಲ್ಮಾನ್, ಸಂಘದ ಅಧ್ಯಕ್ಷರು, ಹಾಗೆ ನಮ್ಮ ಮುಬಾರಕ್ ಅವರು ಸಂಘದ ಕಾರ್ಯದರ್ಶಿ. ಸರ್, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರ ಒಂದು ದುರಸ್ತಿಗಾರರ ಸಂಘ ಅಂತ ಸುಮಾರು ಇನ್ನೇನೋ ಮಾರ್ಚ್ ಕಳೆದ್ರೆ 3 ವರ್ಷ ತುಂಬುತ್ತೆ. ಹಾಗಾಗಿ ಈ ಒಂದು ಸಂಘಟನೆಯ ಇದರಲ್ಲಿ 80 ಸೀಟು ಸದಸ್ಯರಿದ್ದೀರಿ ಹಾಗೂ 11 ಸೀಟು ಲೀಡರ್ಸ್ಗಳಿದ್ದಾರೆ, ನಾಯಕರಿದ್ದಾರೆ. ಹಾಗಾಗಿ ಈ ಒಂದು ಸಂಘದ ಧ್ಯೇಯೋದ್ದೇಶಗಳು ಮತ್ತು ಯಾವ ಒಂದು ಉದ್ದೇಶಕ್ಕೆ ಮತ್ತು ಈ ಒಂದು ಸಂಘಟನೆಯನ್ನು ತಾವು ಮಾಡ್ಕೊಂಡಿದ್ದೀರಿ ಸರ್? ನಾವು ಈ ಸಂಘಟನೆ ಮಾಡೋ ಉದ್ದೇಶ ಏನಂದರೆ, ನಮ್ಮ ಎಲ್ಲ ಮೆಕ್ಯಾನಿಕ್ಗಳು ಏನೇ ಒಂದು ಸವಲತ್ತುಗಳು ಬರಲಿ, ಒಂದು ಸರ್ಕಾರದಿಂದಲೇ ಆಗಲಿ ಅಥವಾ ನಮ್ಮ ಒಂದು ಸಂಘ ಮಾಡಿದ್ದೀವಿ, ಅಬ್ದುಲ್ ಕಲಾಂ ಡಾಕ್ಟರ್ ಅಬ್ದುಲ್ ಕಲಾಂ ಎಪಿಜೆ ದುರಸ್ತಿಗಾರರ ಸಂಘ, ಅವ್ರ ಕಡೆಯಿಂದ ನಮಗೆ ಏನೇ ಅವರಿಗೆ ಆರ್ಥಿಕ ನೆರವು ಆಗಲಿ ಅಥವಾ ಒಂದು ಆರೋಗ್ಯವಾಗಲಿ ಏನೇ ಆಗಲಿ ನಮ್ಮ ಎಲ್ಲ ಸಂಘದವ್ರಿಗೆ ನಾವು ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಸರ್, ಈಗ 80 ಸೀಟು ಸದಸ್ಯರು ಮತ್ತು 11 ಸೀಟು ಲೀಡರ್ಸ್ಗಳನ್ನ ಇಟ್ಕೊಂಡು ಇದು ಸಾಮಾನ್ಯ ಮಾತಲ್ಲ. ಯಾಕಂದರೆ 80 ಸೀಟ್ಗಳ ಮನಸ್ಥಿತಿ ಬೇರೆ ಬೇರೆ ರೀತಿ ಇರುತ್ತೆ. ಹಾಗಾಗಿ ಎಲ್ಲರ ಸದಸ್ಯರ ವಿಶ್ವಾಸವನ್ನು ತಾವು ಹೇಗೆ ಗಳಿಸ್ಕೊಂಡಿದ್ದೀರಿ ಸರ್? ನಮ್ಮ ಎಲ್ಲ ಸದಸ್ಯರ ವಿಶ್ವಾಸ ಹೆಂಗೆ ಅಂದರೆ, ನಮ್ಮ 11 ಜನರ ವಿಶ್ವಾಸದಲ್ಲಿ ಹೆಂಗೆ ಅಂದರೆ ಒಂದು ಮನೆ ಕುಟುಂಬ ಹೆಂಗೆ ಅಂತಂದ್ರೆ ಹಂಗೆ ನಾವು ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಹಾಗೂ ತಿಂಗಳಲ್ಲಿ 2 ಮೀಟಿಂಗ್ಗಳನ್ನ ಮಾಡ್ತೀವಿ. ಆ 2 ಮೀಟಿಂಗಲ್ಲಿ ನಮಗೆ ಏನೇ ಒಂದು ಮನಸ್ಥಿತಿ ಆಗಲಿ, ಸಂಘದ ಬಗ್ಗೆ ಆಗಲಿ, ಏನೇ ಆಗಲಿ ನಾವು 11 ಜನ ಕೂತ್ಕೊಂಡು ಮೀಟಿಂಗ್ನ ಮಾಡ್ತೀವಿ. ಹಾಗೂ ನಮ್ಮ 80 ಜನರ ಮೀಟಿಂಗನ್ನು 2 ತಿಂಗಳಿಗೆ ಒಂದ್ಸತಿ ಮಾಡ್ತೀವಿ. ಹಾಗೂ ಅವರ ಮನಸ್ಥಿತಿ ಹಾಗೂ ಅವರ ಮನಸ್ಸಲ್ಲಿ ಏನು ಸಂಘದ ಬಗ್ಗೆ ಏನು ವಿಶ್ವಾಸ ಇದೆ ಅವ್ರ ಬಗ್ಗೆ ಕೇಳಿಕೊಂಡು ಅವರ ವಿಶ್ವಾಸನ ಗೆದ್ಕೊಂಡು ತತ್ವವಾಗಿ 3 ವರ್ಷಕ್ಕೆ ಮಾರ್ಚ್ 3 ವರ್ಷಕ್ಕೆ ನಾವು ಅದನ್ನ ಯಶಸ್ವಿಯಾಗಿ ಗಳಿಸ್ತಾ ಇದ್ದೀವಿ. ಸರ್, ಹಾಗೆ ಈ ಸಂಘಟನೆಯಲ್ಲಿ ಯಾರಿಗಾದ್ರೂ ಸ್ವಲ್ಪ ಸಣ್ಣ ಪುಟ್ಟ ಹುಷಾರ್ ತಪ್ಪು ಏನೋ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಆ ಸಂದರ್ಭದಲ್ಲಿ ನಿಮ್ಮ ಸಂಘಟನೆಯಿಂದ ಆರ್ಥಿಕ ನೆರವನ್ನು ಯಾವ ರೀತಿ ಇದು ಮಾಡ್ತೀರಿ ಸರ್? ನಾವು ಏನೇ ನಮ್ಮ ಮೆಕ್ಯಾನಿಕ್ ಯಾವುದೇ ತೊಂದರೆ ಆಗಲಿ, ಆರ್ಥಿಕವಾಗಲಿ ಅಥವಾ ಸರ್, ಈ ಸಂಘಟನೆಯಲ್ಲಿ ಯಾರಿಗಾದ್ರೂ ಸಣ್ಣ ಪುಟ್ಟ ಜ್ವರ ಆಯಿತು, ಹುಷಾರ್ ತಪ್ಪಿತು, ಹಾಗಾಗಿ ಇವರಿಗೆ ಹಾಸ್ಪಿಟ್ಲ್ ಏನಾದರೂ ವೈದ್ಯಕೀಯ ಚಿಕಿತ್ಸೆಯನ್ನು ಭರಿಸೋದಕ್ಕೆ ಹೇಗೆ ಆರ್ಥಿಕ ನೆರವನ್ನು ನೀಡ್ತೀರಿ ಸರ್? ನಮ್ಮ ಮೆಕ್ಯಾನಿಕ್ಗಳು ನಮ್ಮ ಎಷ್ಟು ಜನ ಸೇರಿದ್ದಾರೆ ಅವ್ರಿಗೆ ಏನೇ ಆರ್ಥಿಕವಾಗಿ ಅಥವಾ ಆಸ್ಪತ್ರೆ ಆಗಲಿ ಏನೇ ಅಂದ್ರೂ ನಮ್ಮ ಸಂಘದಲ್ಲಿ ನಮ್ಮ ಅದಕ್ಕೆ ದಾರಿ ಮಾಡಿದ್ವಿ, ಅದಕ್ಕೆ ಮಾಡಿ ಅವ್ರಿಗೆ ಒಂಟಿಯಾಗಿ ಹೊರಟು ಬಿಡಲ್ಲ. ಸಂಘಟನೆ ಮಾಡಿರೋದು ಎಲ್ಲವೂ ಕೂಡಿ ಮಾಡೋಕ್ಕೆ. ಸರ್, ಹಾಗೆ ಈ ಸಂಘಟನೆಯಲ್ಲಿ ತಾವು 2 ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಿ. ಅದೇ ಬದಲಾವಣೆ ಯಾವ್ಯಾವುದು ಹೇಳಿ ಸರ್? ನಮ್ಮದು 2 ಬದಲಾವಣೆ ಆಗುತ್ತೆ. ಒಂದು ಕಾರ್ಯದರ್ಶಿ ಪೋಸ್ಟ್ ಚೇಂಜ್ ಆಗುತ್ತೆ, ಹಾಗೆ ನಮ್ಮ ಗೌರವ ಅಧ್ಯಕ್ಷರು ಪೋಸ್ಟ್ ಚೇಂಜ್ ಆಗುತ್ತೆ. ಹಾಗೂ 2 ಹೊಸ ಮೆಂಬರ್ಗಳನ್ನ ಜಾಯಿನ್ ಮಾಡ್ಕೊಂಡಿದ್ದೀವಿ ಸರ್. ಅವರ ಹೆಸರು? ಅವರ ಹೆಸರು ಮುಬಾರಕ್ ಬಿ ಅವರು ಕಾರ್ಯದರ್ಶಿ ಆಗಿದ್ದಾರೆ ಈಗ. ಹಾಗೆ ನಮ್ಮ ಸರ್ದಾರ್ ಬಿ ಅವರು ಗೌರವ ಉಪಾಧ್ಯಕ್ಷರಾಗಿದ್ದಾರೆ. ಹಾಗೂ ನಮ್ಮ ಯಾಜ್ಪಾಲ್ ಹಾಗೂ ಮುಜಾಹಿದ್ ಪಾಷಾ ಅವರು 2 ಮೆಂಬರು ಜಾಯಿನ್ ಆಗಿದ್ದಾರೆ. ಸರಿ, ಕೊನೆಯದಾಗಿ ಸರ್, ಈ ಸಂಘಟನೆಯ ಕುರಿತು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ 80 ಸೀಟ್ ಇದ್ದೀರಿ, ಹೇಳಿ ಸರ್. ಸರ್, ನಮ್ಮ ಸಂಘಟನೆ ಕುರಿತು ಏನು ಮಾತಾಡ್ಬೇಕಂದ್ರೆ, ನಾವು ಎಲ್ಲ ಸಂಘಟನೆಗಳು ಅವ್ರದೇ ಒಂಥರ ಗುರುತು ಚಿಹ್ನೆಗಳು ಇರ್ತದೆ, ಅವ್ರದ್ದು ಇದಿರ್ತದೆ. ಹಾಗೆ ನಮ್ಮ ಸಂಘದ ಹೆಮ್ಮೆಯ ಗುರುತು ಚಿಹ್ನೆ ಅದು.
ಇದನ್ನ ನಾವು ನಮ್ಮ ಎಲ್ಲಾ 80ಗಳ ಮೆಕ್ಯಾನಿಕ್ಗಳ ಮನಸ್ಥಿತಿಯನ್ನು ತಿಳಿದು ಅವರ ಒಂದು ಅಭಿಪ್ರಾಯನ ತಗೊಂಡು ಈ ಚಿಹ್ನೆಯನ್ನ ಮಾಡಿ ಇನ್ನು ಮುಂದೆ ನಮ್ಮ ಯಾವುದೇ ತರವಾದ ಫಂಕ್ಷನ್ಗಳೇ ಆಗಲಿ ನಮ್ಮ ಏನೇ ಆಗಲಿ ನಮ್ಮ ಇದು ಗುರುತಿನ ಚಿಹ್ನೆ ನಮ್ಮ ಇದು ಮೆಕ್ಯಾನಿಕ್ ಸಂಘ. ಓಕೆ ಸರ್, ಇಷ್ಟೋ ತನಕ ತಮ್ಮ ಸಂಘಟನೆ ಕುರಿತು ಒಂದು ಉಪಯುಕ್ತವಾದಂತಹ ಮಾಹಿತಿಗಳನ್ನು ಹಂಚಿಕೊಡ್ರಿ. ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ ಸರ್.